ಇವತ್ತಿನ ದಿನ ರೇವತಿ ಅವರ ಜೊತೆಗೆ ನನ್ನ ನಿಶ್ಚಿತಾರ್ಥ ಏನು ನಡೆದಿದೆ, ಅತ್ಯಂತ ಸಂತೋಷದ ದಿನ ನನ್ನ ಜೀವನದಲ್ಲಿ ಹಾಗೂ ಅವರ ಜೀವನದಲ್ಲೂ ಕೂಡ. ನೀವು ಹೇಳ್ದಂಗೆ ಹಲವಾರು ರಾಜಕಾರಣದ ದೊಡ್ಡ ದೊಡ್ಡ ನಾಯಕರುಗಳು ಪಕ್ಷ ಭೇದ ಮರೆತು ರಾಜಕಾರಣನ ಬದಿಗಿಟ್ಟು ನಮ್ಮನ್ನು ಇವತ್ತು ಹಾರೈಸಲಿಕ್ಕೋಸ್ಕರ ಏನು ಬಂದಿದ್ದಾರೆ ಅವ್ರಿಗೂ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ತಂದೆಯವರು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಬಹಳ ಮುಖ್ಯವಾಗಿ ತಾವೆಲ್ಲರೂ ಕಳೆದ 10-15 ದಿನಗಳಿಂದನೂ ಒಂದು ರೀತಿ ಕುತೂಹಲದಲ್ಲಿ ಏನಿದ್ದೀರಿ, ಒಂದು ರೀತಿ ನೀವೇನು ಇಡೀ ರಾಜ್ಯದ ಜನತೆಗೆ ಈ ಒಂದು ವಿಚಾರವನ್ನು ತೋರಿಸಬೇಕು ಅನ್ನೋ ಒಂದು ವಿಚಾರವಾಗಿ ತಾವೆಲ್ಲರೂ ಏನು ಮುಂದಾಗಿದ್ದೀರಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನನ್ನ ಹಾಗೂ ರೇವತಿ ಅವರ ಜೀವನದ ಮೊದಲನೆಯ ಇನ್ನೊಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಇಟ್ಸ್ ಅ ನ್ಯೂ ಚಾಪ್ಟರ್ ಇನ್ ಅವರ್ ಲೈಫ್. ನಾನು ಬೆಳಗ್ಗೆ ತಾನೇ ಒಂದಷ್ಟು ಮಾಧ್ಯಮದಲ್ಲಿ ಈ ಒಂದು ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದೆ. ನಮ್ಮ ತಾತ, ನಮ್ಮ ಅಜ್ಜಿ ಯಾವ ರೀತಿ ಅನ್ಯೋನ್ಯವಾಗಿ ಬಾಳಿದ್ದಾರೆ ಇಷ್ಟು ವರ್ಷದಿಂದ. ಎಲ್ಲೋ ಒಂದು ಕಡೆ ನನ್ನ ಹಾಗೂ ಇವರ ಜೀವನದಲ್ಲಿ ದೊಡ್ಡ ಇನ್ಸ್ಪಿರೇಷನ್ ಅವ್ರು ನನಗೆ. ನಾನು ರೇವತಿ ಅವ್ರಿಗೊಂದು ವಿಷಯ ಹೇಳ್ತಾ ಇದ್ದೆ. ಮೊನ್ನೆ ದಿನ ನಮ್ಮ ತಾತ ಅವರು ಯಾವುದೋ ಒಂದು ಈ ಫ್ಯಾಮಿಲಿ ಎಲ್ಲರೂ ಸೇರಿ ಯಾವುದೋ ಒಂದು ಮದುವೆಗೆ ಹೋಗ್ತಾ ಇದ್ರು ಪ್ಯಾಲೇಸ್ ಗ್ರೌಂಡಲ್ಲಿ. ನಾನು ನಮ್ಮ ತಂದೆ ಮೇಲಿದ್ವು. ತಾತ ಅವರು ಕೆಳಗಡೆ ಗಾಡೀಲಿ ಕೂತಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಬಂದು ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂತ ಒಂದು ಹುಡುಗ ಆ ವಿಷಯ ಮುಟ್ಟಿಸಿದಾಗ ನಮ್ಮ ಅಜ್ಜಿ ಸೋಫಾ ಮೇಲೆ ಏನು ಕೂತಿದ್ರು 16 ವರ್ಷದ ಹುಡುಗಿ ತರ ಜಿಗಿದ್ರು ಅಲ್ಲಿಂದ. ಯೂಶಲಿ ಯಾರಿಗೆ ಆಗಲಿ ವಯಸ್ಸಾದ ಮೇಲೆ ಒಂದು ಸ್ವಲ್ಪ ಮಾಡ್ಕೊಂಡು ಆರಾಮಾಗಿ ಎದ್ದೇಳ್ತಾರೆ. ನಾನು ಹಂಗೆ ನೋಡಿರೋದು ನಮ್ಮ ಅಜ್ಜಿನ. ತಾತ ಕಾಯ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಯಾವ ರೀತಿ ಅವರು ಒಂದು 16 ವರ್ಷದ ಬಾಲಕಿ ತರ ಎಗರಿದ್ರು ಅಂದ್ರೆ ನಿಜಕ್ಕೂ ಕೂಡ ಒಂಥರ ರೋಮಾಂಚನ ಉಂಟಾಗುವಂತ ವಿಷಯ ಅದು. ಯಾಕೆಂದ್ರೆ ಮದುವೆ ಅನ್ನೋದು ಒಂದು ರೀತಿ ಹೇಳಕ್ಕಾಗದೇ ಇರೋ ಒಂದು ನಂಟದು. ಯಾಕೆಂದ್ರೆ ವೈಯಕ್ತಿಕ ಜೀವನ ಯಾವಾಗಲೂ ಮನುಷ್ಯನಿಗೆ ಚೆನ್ನಾಗಿರ್ಬೇಕು. ಪ್ರೊಫೆಷನಲ್ ಆಗಿ ಕೆಲವೊಂದಷ್ಟು ಏಳುಗಳು ಬೀಳುಗಳು ಕಾಣೋದು ಸಹಜ ನಾವು. ಆದ್ರೆ ವೈಯಕ್ತಿಕ ವಿಚಾರ ಏನಿದೆ, ಫ್ಯಾಮಿಲಿ, ಕುಟುಂಬ, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅವ್ರ ಅಪ್ಪ ಅಮ್ಮ ಇರ್ಬೋದು, ನಾವೆಲ್ಲರೂ ಅನ್ಯೋನ್ಯವಾಗಿ ಬದುಕಬೇಕು. ಈಗ ಇಲ್ಲಿ ಮಂಜಣ್ಣ ಹೋಗ್ಬಿಟ್ರಾ? ಅಲ್ಲಿದ್ದಾರೆ. ಈ ಒಂದು ನಿಶ್ಚಿತಾರ್ಥನ ಮುಂದೆ ನಿಂತು ಮಾಡಿದಂತ ನಮ್ಮ ಲೇಔಟ್ ಕೃಷ್ಣಪ್ಪಣ್ಣನಿಗೂ ಕೂಡ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅದೇ ರೀತಿ ಇವತ್ತು ಎರಡೂ ಕುಟುಂಬದ ಸದಸ್ಯರುಗಳು ಕೂತ್ಕೊಂಡು ಈ ಒಂದು ಮಾತುಕತೆ ಮಾಡಿ ಚರ್ಚೆ ಮಾಡಿ, ಇಲ್ಲ ನೀವಿಬ್ರು ಅನ್ಯೋನ್ಯವಾಗಿ ಬಾಳ್ಬೇಕು ಅನ್ನೋ ಒಂದು ವಿಚಾರವಾಗಿ ನಮಗೆ ಏನು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಾನಾಗ್ಲಿ ರೇವತಿ ಅವರಾಗ್ಲಿ ಮುಂದಿನ ದಿನಗಳಲ್ಲಿ ಜನಗಳಿಗೆ ಒಂದು ರೀತಿ ಮಾದರಿ ಕಪಲ್ಸ್ ಆಗಿ ಬದುಕ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸಾಮಾನ್ಯ ಅಭಿಮಾನಿಗಳು ಕೂಡ ಕರೆ ಕೊಟ್ಟಿದ್ದಾರೆ, ಅದೇ ರೀತಿ ಬಂದಿದ್ದಾರೆ. ಜೊತೆಗೆ ನೀವು ಒಂದು ಫಸ್ಟ್ ಫೋಟೋ ಶೇರ್ ಮಾಡಿದಾಗ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಅದನ್ನ ಕಮೆಂಟ್ ಮಾಡುವಂತ ರೀತಿ, ಅಭಿಮಾನಿಗಳು ನಿಮ್ಗೆ ಸ್ಫೂರ್ತಿಸುವಂತ ರೀತಿ, ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಹ್ವಾನ ಕೊಡ್ತಾ ಇರ್ತಕ್ಕಂಥ ಮದುವೆಗೆ ನಿಜಕ್ಕೂ ನಾವು ಪುಣ್ಯವಂತರು. ಯಾಕೆಂದ್ರೆ ನಮ್ಮ ತಾತ ಇರ್ಬೋದು, ತಂದೆ ಇರ್ಬೋದು, ಇವತ್ತು ನನ್ನವರೆಗೂ ನಮಗೆ ಪ್ರೀತಿಸುವಂತ ಕೆಲವೊಂದಷ್ಟು ವರ್ಗದ ಜನತೆ ಇವತ್ತು ನಮಗೇನು ಬಂದು ಆಶೀರ್ವಾದ ಮಾಡ್ಲಿಕ್ಕೋಸ್ಕರ ಇವತ್ತು ಈ ಎಂಗೇಜ್ಮೆಂಟ್ಗೇನು ಬಂದು ಭಾಗವಹಿಸಿದ್ದಾರೆ. ಇದರಲ್ಲಿ ವಿಶೇಷವಾಗಿ JDS ಪಕ್ಷದ ಶಾಸಕರು ಇರ್ಬೋದು, ಮುಖಂಡರುಗಳಿರ್ಬೋದು, ಕಾರ್ಯಕರ್ತರುಗಳಿರ್ಬೋದು, ಒಂದಷ್ಟು ಜನಕ್ಕೆ ಪಾಪ ಆಹ್ವಾನ ನೀಡದೆ ಹೋದ್ರು ಕೂಡ ಇಲ್ಲ ನಮ್ಮ ಅಣ್ಣನ ಮಗನ ಎಂಗೇಜ್ಮೆಂಟ್ಗೆ ಬರಬೇಕು ಅಂತ ಕೆಲವೊಂದಷ್ಟು ಜನ ಬಂದಿದ್ದು. ನಾನು ಕೂಡ ಒಂದು 3 ಚಿತ್ರಗಳು ಮಾಡಿದ್ದೀನಿ. ನನಗೂ ತಕ್ಕ ಮಟ್ಟದ ಒಂದು ಫಾಲೋಯಿಂಗ್ ಇದೆ ಅಂತ ಅಂದುಕೊಂಡಿದ್ದೀನಿ. ನನಗೂ ಕೂಡ ಪಾಪ ಪ್ರೀತಿಯಿಂದ ಒಂದಷ್ಟು ಜನ ಅಭಿಮಾನಿಗಳೇನು ಸೇರ್ಕೊಂಡಿದ್ದಾರೆ. ಸೊ ನಮ್ಮ ತಂದೆಯವರು ಒಂದು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು. ಏಪ್ರಿಲ್ 17ನೇ ತಾರೀಕಿನ ದಿನ ನಮ್ಮ ಮದುವೆ ಫಿಕ್ಸ್ ಆಗಿರುವಂತದ್ದು. ಆಡಂಬರದ ಮದುವೆ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ನಮಗೆ
ಮನಸ್ಸಿನಲ್ಲಿ ಇರುವಂಥದ್ದು ಏನಂದ್ರೆ ನಮ್ಮ ತಂದೆಯವ್ರಿಗಾಗ್ಲಿ ನನಗಾಗ್ಲಿ ಇವತ್ತಿಂದ ಅಲ್ಲ ಹಲವಾರು ವರ್ಷಗಳಿಂದ ನಮಗೆ ಪ್ರೀತಿಸುವಂತ ಜನ ಯಾರಿದ್ದಾರೆ, ಎಲ್ಲೋ ಒಂದು ಕಡೆ ನನ್ನ ಮದುವೆಗೆ ಬಂದು ಇಂಥ ಒಂದು ಸಂದರ್ಭದಲ್ಲಿ ನಾವು ಅವ್ರಿಗೊಂದು ಊಟ ಹಾಕಿ ಅವ್ರು ನಮ್ಗೆ ಆಶೀರ್ವಾದ ಮಾಡೋದ್ರೆ ಅದಕ್ಕಿಂತ ಸಂತೋಷದ ದಿನ ನಮ್ಗೆ ಇನ್ನೊಂದಿರೋದಿಲ್ಲ ನಮ್ಮ ಜೀವನದಲ್ಲಿ. ಆ ಕಾರಣಕ್ಕೋಸ್ಕರ ಇವತ್ತು ರಾಮನಗರ ಜಿಲ್ಲೆನಲ್ಲಿ ನಮ್ಮ ತಂದೆಯವರೇನೋ ಆಲ್ರೆಡಿ ಜಾಗ ನೋಡಿದ್ದಾರೆ. ಸೊ ಹಲವಾರು ಜಿಲ್ಲೆಗಳಿಂದ ಅಲ್ಲಿ ಜನ ಬರ್ಲಿಕ್ಕೆ ಅವಕಾಶ ಆಗುತ್ತೆ. ತಂದೆಯವರು ಹೇಳ್ದಂಗೆ ಬೆಂಗಳೂರಲ್ಲಿ ಮಾಡಿದ್ರೆ ಟ್ರಾಫಿಕ್ನ ಸಮಸ್ಯೆ ಉಂಟಾಗೋ ಸಾಧ್ಯತೆಗಳಿದೆ. ಅದರಿಂದ ನಮಗೂ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ, ಸಮಾಧಾನ ಇರೋದಿಲ್ಲ. ಸೊ ಹಾಗಾಗಿ 17ನೇ ತಾರೀಕಿನ ದಿನ ಏಪ್ರಿಲ್ ನನ್ನ ಹಾಗೂ ರೇವತಿ ಅವರ ಮದುವೆ. ಸರ್ ಇನ್ನೊಂದು ಪ್ರಶ್ನೆ ಸರ್, ನೀವು ರೇವತಿ ಅವ್ರದೆಲ್ಲ ನಾವೇ ಉತ್ತರ ಕೊಡ್ತೀವಿ. ಅಲ್ಲ ಅದೇ ಸರ್, ಈಗ ಹೇಳ್ತಾರೆ ಪಾಪ, ಹೇಳಿ. ಸಂಪ್ರದಾಯವಾಗಿ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ಬೇಕಂತ ಕನಸು ಕುಟುಂಬಕ್ಕೆ ಆ ರೀತಿಯಲ್ಲೇ ಬೇಕನ್ಕೊಂಡ್ರಿ, ಅದೆಲ್ಲವೂ ಈಡೇರಿದೆ. ಸೊ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತೆ ಅವ್ರ ಕನಸುಗಳ ಬಗ್ಗೆ ಹಂಚ್ಕೊಂಡಿರ್ತಕ್ಕಂಥದ್ದು ನೀವು ಯಾವ ರೀತಿ ಸಪೋರ್ಟಿವ್ ಆಗಿರ್ತೀರಾ? ನಾನು ಕೆಲವೊಂದಷ್ಟು ವಿಚಾರಗಳನ್ನ ಬಹಳ ವೈಯಕ್ತಿಕವಾಗಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಐ ಅಂಡರ್ಸ್ಟ್ಯಾಂಡ್. ಇವತ್ತು ಪಬ್ಲಿಕ್ ಫೀಲ್ಡ್ ಅಲ್ಲಿ ಇರುವಂತವ್ರು ನಾವು, ಜನಗಳಿಗೆ ಒಂದು ನಿರೀಕ್ಷೆ ಇರುತ್ತೆ ಯಾವ ರೀತಿ ಮದುವೆ ಆಗ್ತಾ ಇದೆ, ಯಾರನ್ನ ಮದುವೆ ಆಗ್ತಾ ಇದ್ದಾರೆ, ಎಣ್ಣೆ ಆಗಿರ್ತಾರೆ ಅನ್ನೋ ಒಂದು ವಿಚಾರವಾಗಿ ನಿರೀಕ್ಷೆ ಇರೋದು ಸಹಜ. ಆದ್ರೆ ಕೆಲವೊಂದಷ್ಟು ವಿಚಾರಗಳನ್ನ ನಾನು ತುಂಬಾ ವೈಯಕ್ತಿಕವಾಗಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹಳ ಸ್ಪಷ್ಟವಾಗಿ. ರೇವತಿ ಅವ್ರನ್ನ ಕಳೆದ 10 ದಿನಗಳಿಂದ ನಾನೇನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ದೂರವಾಣಿ ಮುಖಾಂತರ ಇರ್ಬೋದು, ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇರ್ಬೋದು. ಅವರ ತಂದೆ ತಾಯಿ ತಮ್ಮ ಇಲ್ಲೇ ಇದ್ದಾನೆ, ಇವತ್ತು ನನ್ನ ತಮ್ಮನ ಸಮಾನ ಅವನು. ಸೊ ಹೀಗಾಗಿ ಇವತ್ತು ಮದುವೆ ಅಂದ ತಕ್ಷಣ ಇಟ್ ಈಸ್ ಎ ವಂಡರ್ಫುಲ್ ಪ್ರಾಸೆಸ್. ಎರಡೂ ಕುಟುಂಬಗಳು ಖುಷಿ ಖುಷಿಯಾಗಿ ನಗನಗ್ತಾ ಪ್ರೀತಿಯಿಂದ ಆಗಬೇಕು ಮದುವೆ. ದಟ್ಸ್ ವಾಟ್ ಐ ಬಿಲೀವ್ ಇನ್. ಯಾಕೆಂದ್ರೆ ಅವರ ತಂದೆ ತಾಯಿ ನನ್ನ ತಂದೆ ತಾಯಿ ಆಗ್ತಾರೆ, ನನ್ನ ತಂದೆ ತಾಯಿ ಅವ್ರ ತಂದೆ ತಾಯಿ ಆಗ್ತಾರೆ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ಜೀವನ ಕೂಡ ಸುಖವಾಗಿ ಸಾಗುತ್ತೆ ಅನ್ನೋ ಒಂದು ಭಾವನೆ. ಇನ್ನು ರೇವತಿ ಅವ್ರ ಬಗ್ಗೆ ಹೇಳೋದಾದ್ರೆ, ನನ್ನ ಜೀವನದಲ್ಲಿ ಈ ತರ ಹುಡುಗಿನ ನಾನು ಬಹುಶಃ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಸರಳ, ತುಂಬಾ ಸಂಸ್ಕೃತಿ ಹೊಂದಿದ್ದಾರೆ. ಒಂದು ಹೆಣ್ಮಗಳಿಗೆ ಏನೇನ್ ಬೇಕು ಎಲ್ಲ ಗುಣಗಳು ಅವರಲ್ಲಿದೆ ಅಂತ ಹೇಳ್ತೀನಿ ಅಷ್ಟೇ.